ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನನ್ನ ಬಲಭಾಗದಿಂದ FKCCI ಮಾಜಿ ಅಧ್ಯಕ್ಷರಾದಂತಹ JK ಕ್ರಾಸ್ಟಾ ಅವರಿದ್ದಾರೆ. ಸರ್ ತಮಗೆ ಸ್ವಾಗತ. JDS ವಕ್ತಾರರಾದಂತಹ ನರಸಿಂಹಮೂರ್ತಿ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. BJP ವಕ್ತಾರರು ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ ತಮಗೂ ಸ್ವಾಗತ. ಆರ್ಥಿಕ ತಜ್ಞರಾದಂತಹ ಮುರಳೀಧರ್ ಅವರು, ಸರ್ ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಾವು ಮುರಳೀಧರ್ ಅವರೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗಾಗಲೇ ತಾವು ಬಜೆಟ್ ಬುಕ್ಕನ್ನು ಓದಿದ್ದೀರಿ ಅಂತ ಅನಿಸುತ್ತೆ. ನಾವು ಭಾಳ ಡಿಸ್ಕಷನ್ ಮಾಡಿದ್ವಿ, ನಿನ್ನೆನೂ ಕೂಡ ತಾವು ಡಿಸ್ಕಷನಲ್ಲಿ ಭಾಗವಹಿಸಿದ್ರು. ಮೇಲ್ನೋಟಕ್ಕೆ ಈ ಬಜೆಟ್ ಬಗ್ಗೆ ತಮ್ಮ ಪ್ರಾಸ್ತಾವಿಕ ಮಾತುಗಳು. ಎಕ್ಸ್ಪೆಂಡಿಚರ್ ವೈಸ್ ಎಲ್ಲ ಸೂಚ್ಯಂಕಗಳು ಚೆನ್ನಾಗಿದೆ. ಇನ್ಕಮ್ ವೈಸ್ ಬಹಳ ಹುಷಾರಾಗಿ ತೋರಿಸ್ಕೊಂಡಿದ್ದಾರೆ. ಅಬಕಾರಿಯಿಂದ 65,000 ಕೋಟಿ ಅಂತ ಹೇಳಿದ್ದಾರೆ. ಇವರು 45,000 ಇವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರ್ಬೋದು. ಇಂಪ್ಲಿಮೆಂಟ್ ಮಾಡ್ತಾರಾ? ಕಳೆದ ಬಾರಿಯಲ್ಲಿ ಇವ್ರು ಅಚೀವ್ ಮಾಡೋಕ್ಕಾಗಿಲ್ವಲ್ಲ ಸರ್, ಅದಕ್ಕೆ ಮಾರ್ಜಿನಲ್ ಇಟ್ಕೊಂಡಿದ್ದಾರಾ ಅಂತ. ಹೌದು, ಎಲ್ಲದು ನೋಡಿ. ಒಂದು ಪ್ರಶ್ನೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದು ಎಕ್ಸೈಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್, ಅದು ಎಕ್ಸೈಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲ. ಅದರಿಂದ ನಾವು ಹೆಚ್ಚು ಬಯಸ್ತೀವಿ ಅಂದರೆ ಜನ ಹೆಚ್ಚು ಕುಡಿಬೇಕು ಅಂತ ಬಯಸ್ತೀವಿ. ಹೊಸ ನೀತಿ ಮಾಡಿದಾರಲ್ಲ ಸರ್. ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಮೇಲೆ ಮಾಡಿದ್ದೀವಿ. 11% ವಾಲ್ಯೂಮ್ ಟು ವಾಲ್ಯೂಮ್, 12% ವಾಲ್ಯೂಮ್ ಟು ವಾಲ್ಯೂಮ್, ನಾನು ಅರ್ಥ ಮಾಡ್ಕೊಂಡಂಗೆ 5% ವಾಲ್ಯೂಮ್ ಟು ವಾಲ್ಯೂಮ್ ಅಂತ. ಇದು ಇಂಡಸ್ಟ್ರಿಯಿಂದ ಒಪ್ಪಿಗೆ ಸಿಗಬಹುದಾ? ಅಂತಾರಾಷ್ಟ್ರೀಯ ಇಂಡಸ್ಟ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರಲ್ಲಿ ವೈನರಿಗಳು, ಇವರಿಂದ ಒಪ್ಪಿಗೆ ಸಿಗಬಹುದಾ? ಇದೊಂದು ಪ್ರಶ್ನೆ. ಎರಡನೇದು, ಇವರು ಮಾಡಿರುವಂಥ ಪ್ರೊಜೆಕ್ಷನ್ಸು ಅಂದರೆ ಇನ್ಫ್ಲೋ ಪ್ರೊಜೆಕ್ಷನ್ಸು ಕಡಿಮೆ ಇದೆ, ಔಟ್ಫ್ಲೋ ಸರಿಯಾಗಿದೆ. ಇನ್ಫ್ಲೋ ಪ್ರೊಜೆಕ್ಷನ್ಸ್ ಜಾಸ್ತಿ ಆಗ್ಬೋದು. ನನ್ನ ಅಂದಾಜು ಅಷ್ಟು ದೊಡ್ಡ ಫಿಸಿಕಲ್ ಶಾರ್ಟೇಜ್ ಬರೋದಿಲ್ಲ. ಯಾಕೆಂದರೆ ಎಕ್ಸ್ಪೋರ್ಟ್ಸಲ್ಲಿ ನೀವು ನೋಡಿದ್ರೆ 66% ಸರ್ವಿಸ್ ಸೆಕ್ಟರ್ ಇದೆ ನಮ್ಮ GSDP. 20% ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆ ನಮ್ಮ ಕ್ರಾಸ್ಟಾ ಅವ್ರದ್ದು. 14% ಮಾತ್ರ ಅಗ್ರಿಕಲ್ಚರ್ ಸೆಕ್ಟರ್ ಇರೋದು. ಈ 100%ಅಲ್ಲಿ ಫಸ್ಟ್ 60% ಒಂದು ಮಜಲು ಹೆಚ್ಚಾಗತ್ತೆ. ಜೂನ್ ನಂತರ ಒಂದು ಮಜಲು ಹೆಚ್ಚಾಗತ್ತೆ. ಅಂದರೆ ನಾವು ಅನ್ಕೋತಾ ಇರೋದು ಯುದ್ಧ ಅಷ್ಟೊತ್ತಿಗೆ ಮುಗಿದಿರುತ್ತೆ. ಸುಮಾರು 70% ಬರ್ಬೋದು. ಬಟ್ ಈ ಅಗ್ರಿಕಲ್ಚರ್ ಸೆಕ್ಟರಿಂದ 14ನ 16 ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ, 18 ಮಾಡೋಕ್ಕಾಗ್ತಾ ಇಲ್ಲ. ಇವರು ಅಂದರೆ ನಾನು ಈ ಸರ್ಕಾರನ ಹೇಳ್ತಾ ಇಲ್ಲ, ಅವತ್ತಿಂದ ಇವತ್ತವರೆಗೂ ಇರೋ ಸರ್ಕಾರಗಳೆಲ್ಲ. ಪ್ಲಸ್ ಎಜುಕೇಷನ್ ಸೆಕ್ಟಾರ್ಗೆ, ಹೆಲ್ತ್ ಸೆಕ್ಟಾರ್ಗೆ ಒಂದು 2% ಅಲೋಕೇಶನ್ ಜಾಸ್ತಿ ಮಾಡಿದ್ರೆ ಅದ್ಭುತವಾದ ಪ್ರೊಡಕ್ಟಿವಿಟಿ ಬರುತ್ತೆ. ಅತಿ ಹೆಚ್ಚು ಅಲೋಕೇಶನ್ 6% ಅಲ್ವಾ? 6% ಮಾಡಿದ್ದಾರೆ ನೋಡಿ. 81ರಲ್ಲೋ 80ರಲ್ಲೋ ನನ್ನ ನೆನಪು ಸರಿ ಇದ್ದರೆ MGR ನ್ಯೂಟ್ರಿಷನ್ ಫುಡ್, ಬಿಸಿ ಊಟ ಅಂತ ಸ್ಕೂಲ್ಗಳಲ್ಲಿ ಇಂಟ್ರಡ್ಯೂಸ್ ಮಾಡಿದಾಗ ಒಮ್ಮಿಂದೊಮ್ಮೆ ಸ್ಕೂಲಿಗೆ ಬರೋ ಹುಡುಗರ ಸಂಖ್ಯೆ ಜಾಸ್ತಿ ಆಯಿತು. ಸಸ್ಟೈನ್ ಮಾಡಿದ್ರು. ಅದಾದ 16-17 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ತಮಿಳುನಾಡು ಯಾವ ರೀತಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿದೆ ಅಂತ. ಇಲ್ಲೂ ಆಗ್ತಾ ಇದೆ, ಆದರೆ ಹುಡುಗರನ್ನ ಸಸ್ಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಇದು ಅಬಕಾರಿ ವಿಚಾರದಲ್ಲಿ ಸರ್, ಅಂದರೆ ಸರ್ ಈಗ ಮದ್ಯದ ಅಂಶ ಅಂದರೆ ಆಲ್ಕೋಹಾಲ್ ಇನ್ ಬೆವರೇಜ್, ಅದನ್ನ ಆಧರಿಸಿ ನಾವು ತೆರಿಗೆ ಪದ್ಧತಿ ಗೋಲ್ಡ್ ಸ್ಟ್ಯಾಂಡರ್ಡ್ 2026 ಏಪ್ರಿಲಿಂದ ಮದ್ಯದ ಅಂಶವನ್ನು ಆಧಾರವಾಗಿಟ್ಟುಕೊಂಡು ಅಬಕಾರಿ ಸುಂಕ ವ್ಯವಸ್ಥೆ ಮಾಡ್ತೀವಿ ಮತ್ತು ಅದು ಏಕರೂಪವಾಗಿರಲಿದೆ ಮತ್ತು ತಾವು ಹೇಳಿದಾಗೆ ಎಕ್ಸ್ ಫ್ಯಾಕ್ಟ್ರಿ ದರ ಪಟ್ಟಿಗಳ ಆಧಾರದ ಮೇಲೆ ವಿಧಿಸ್ತೀವಿ ಅಂತ. ಇದು ಸ್ವಲ್ಪ ಅರ್ಥ ಆಗೋ ಥರ ಹೇಳ್ಬೋದಾ ಸರ್? ಅಂದರೆ ಮೊದಲು ಮದ್ಯ 1 ಲೀಟರ್ಗೆ ಇಷ್ಟು ಅಂತ ತೆರಿಗೆ ಆಗ್ತಾ ಇದ್ರು. ಈಗ ಮದ್ಯದಲ್ಲಿ ಮದ್ಯ ಅಂದ್ರೆ ಸರ್ ಸಾರಾಸಗಟಾಗಿ ಮದ್ಯ ಅಂದ್ರೆ ಸರ್ ಈಗ ಮದ್ಯದಲ್ಲಿ ಬೇರೆ ಬೇರೆ ಇರ್ತಾವಲ್ರಿ, ಮಾದಕ ಪಾನೀಯಗಳು, ಆಲ್ಕೋಹಾಲ್ ಕಂಟೆಂಟ್ ಇರುವಂಥದ್ದು. ಹಾಗೆ ನೋಡೋಕೆ ಹೋದರೆ ಕೆಲವು ನಾರ್ಮಲ್ ಬೆವರೇಜಸ್ಸಲ್ಲೂ ಆಲ್ಕೋಹಾಲ್ ಕಂಟೆಂಟ್ ಇದೆ ಅಂತಾರೆ. ದಿಸ್ ಇಸ್ ಇದು ಕನ್ಫ್ಯೂಷನ್ ಅನೌನ್ಸ್ಮೆಂಟ್. ಇನ್ಕ್ಲೂಡಿಂಗ್ ಕಾಫ್ ಸಿರಪ್, ಆಯುರ್ವೇದ ಬಾಟಲಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ 12% ಆಲ್ಕೋಹಾಲ್ ಉತ್ಪಾದನೆ ಆಗತ್ತೆ ಅಂತ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಹೌದು ಹೌದು ಹೌದು. ಅಲ್ಲ, ಬಟ್ ಅದು ಆಲ್ಕೋಹಾಲಿಕ್ ಬೆವರೇಜ್ HSN ಕೋಡ್ ಇಲ್ಲಿ ಬರಲ್ಲ. ಸೊ ಇವ್ರು ಮುಟ್ಟೋಂಗಿಲ್ಲ. ಅದೆಲ್ಲ ನಾನು ಹೇಳ್ತಾ ಇರೋದು. ಅಲ್ಲ, 2 to 3% ಇದ್ರು.
ಆ್ಯಸ್ ಪರ್ ದಿ ಇದು ಕ್ಲಾಸಿಫಿಕೇಶನ್ HSN ಕೋಡು ಈ ರಾಜ್ಯ ಸೌಮ್ಯದ ಅಡಿಯಲ್ಲಿ ತೆರಿಗೆ ವಿಧಿಸುವಂಥ ಪಾನೀಯಗಳಿಗೆ ಬರೋದಿಲ್ಲ. ಆಲ್ ರೈಟ್. ಓಕೆ, ಇಲ್ಲಿ ಯಾರು ಉತ್ಕರ್ಷ್ ಅವರು ಓದಿ